ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ವನಿತಾ ಡಿಸೋಜ. ನಾನು ಮರಸಣಿಗೆ ಕಾರ್ಯಕ್ಷೇತ್ರದ ನಂದಿನಿ ಸ್ವಸಹಾಯ ಸಂಘದಲ್ಲಿ ಸುಮಾರು 11 ವರ್ಷಗಳಿಂದ ಸದಸ್ಯರಾಗಿದ್ದೇನೆ. ಹಾಗೆಯೇ ನಾನೊಂದು 6-7 ಲಕ್ಷ ರೂಪಾಯಿ ಪ್ರಗತಿ ನಿಧಿಯನ್ನು ಪಡೆದುಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕೃಷಿ ಯೋಜನೆಗೆ, ಹಾಗೆ ಪಶು ಸಂಗೋಪನೆಗೆ, ಸೋಲಾರ್ ಅಳವಡಿಕೆಗೆ ಮತ್ತು ವರಾಹ ಯೋಜನೆಗೆ, ಇಂತಹ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳಿಗೆ ಈ ಪ್ರಗತಿ ನಿಧಿಯನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದೇನೆ. ಹಾಗೆಯೇ ನಾನು ಜೀವನದಲ್ಲಿ ದುಡಿಯುವುದೊಂದೇ ಗೊತ್ತಿತ್ತು, ಉಳಿತಾಯ ಹೇಗೆ ಮಾಡುವುದು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹಾಗೆ ನಾವು ಈ ಸಂಘಕ್ಕೆ ಸೇರ್ಕೊಂಡ ನಂತರ ವಾರದ ಉಳಿತಾಯ ಆಗಲಿ, ಮೈಕ್ರೋ ಬಜೆಟ್, ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಎರಡನ್ನ ಮಾಡಿಸ್ಕೊಂಡಂಥ ಹೆಮ್ಮೆ ನನಗುಂಟು. ಅದೊಂದು ಖುಷಿಯ ವಿಚಾರ. ಮತ್ತು ಸಂಪೂರ್ಣ ಸುರಕ್ಷಾ, ಇದು ಕೂಡ ಅಷ್ಟೇ. ನಮ್ಮಂತಹ ಎಷ್ಟೋ ಬಡ ಕುಟುಂಬಗಳಿಗೆ, ಕುಟುಂಬದ ಹಿರಿಯರಿಗೆ ಚಿಕಿತ್ಸೆಗೆ ಇದು ತುಂಬ ನನಗೆ ಸಹಕಾರಿಯಾಗಿದೆ. ಇದಕ್ಕೂ ನಾನು ಯೋಜನೆ ಇರುವುದಕ್ಕೆ ಹೆಮ್ಮೆ ಪಡ್ತೇನೆ. ಹಾಗೂ ನಿರಂತರ ಮಾಸಪತ್ರಿಕೆ, ಇದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಷ್ಟೋ ಒಳ್ಳೊಳ್ಳೆ ಲೇಖನಗಳು ಮತ್ತು ಬಡ ಕುಟುಂಬಗಳು ಪ್ರಗತಿಯನ್ನು ಪಡೆದು ಅಭಿವೃದ್ಧಿ ಹೊಂದಿದಂತಹ ಆದರ್ಶ ಜೀವನವನ್ನು ನಡೆಸಿದಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗುತ್ತದೆ. ಈ ಯೋಜನೆಯಿಂದ ನನಗೆ ಸಬ್ಸಿಡಿ ದರದಲ್ಲಿ ಲ್ಯಾಪ್ಟಾಪ್ ವಿತರಣೆ ಕೂಡ ನಾನು ಅದರ ಲಾಭವನ್ನು ಪಡೆದುಕೊಂಡಿದ್ದೇನೆ. ಹಾಗೆಯೇ ನಾವು ಕುಟುಂಬದ ಒಳಗಡೆ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತೇವೆ. ನಾವು ಹೊರಗಡೆ ಹೋಗಿ ಸಮಾಜದಲ್ಲಿ ಬೇರೆಯವರೊಟ್ಟಿಗೆ ಹೇಗೆ ಬೆರಿಬೇಕು ಅಂತ ನಾನು ವಾರದ ಸಭೆಗಳಲ್ಲಿ ಚೆನ್ನಾಗಿ ಕಲಿತ್ಕೊಂಡೆ. ತುಂಬ ಖುಷಿಯಾಗಿ ನಾವು ವಾರದ ಸಭೆಯನ್ನು ನಡೆಸ್ತೇವೆ ಅನ್ನೋ ಒಂದು ಹೆಮ್ಮೆ ಕೂಡ ನನಗಿದೆ. ಹಾಗೆಯೇ ಒಕ್ಕೂಟ ಸಭೆಗಳು, ಇವು ಕೂಡ ತುಂಬ ಚೆನ್ನಾಗಿ ನಡೀತಾ ಇವೆ. ಅದರಲ್ಲಿ ನಮ್ಮ ಸೇವಾ ಪ್ರತಿನಿಧಿಯವರು, ಮೇಲ್ವಿಚಾರಕರು, ಯೋಜನಾಧಿಕಾರಿಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ಕೊಡ್ತಾರೆ. ನಮಗೆ ಆಗಾಗ ತರಬೇತಿಗಳನ್ನು ನೀಡ್ತಾರೆ. ಇವೆಲ್ಲದರಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದೆ ಬರಬೇಕು, ಯಾವುದು ಮಾಡಿದರೆ ಸರಿ, ಯಾವುದು ಮಾಡಿದರೆ ತಪ್ಪು ಅನ್ನುವಂತಹ ಒಬ್ಬ ಸಮಾಜದ ಕಡೆಯ ವ್ಯಕ್ತಿಯವರೆಗೂ ತಲುಪಿಸುವಂತಹ ಕಾರ್ಯವನ್ನ ಇವರು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಹೆಮ್ಮೆಯ ವಿಷಯ. ಹಾಗೆಯೇ ನಾನು ಸೇವಾ ಪ್ರತಿನಿಧಿ ಕೇಳಿಕೊಂಡೆ, ಕೆಲವರಿಗೆ ಮಾಸಾಶನ ಬೇಕು ಅಂತ. ಅದಕ್ಕೂ ಕೂಡ ನನಗೆ ಸೇವಾ ಪ್ರತಿನಿಧಿ ನೆರವನ್ನು ನೀಡಿ ಮಾಸಾಶನವನ್ನು ಕೊಡಿಸಿದ್ದಾರೆ. ಅದು ಕೂಡ ನನಗೆ ತುಂಬ ಖುಷಿ ಆಗ್ತಿದೆ. ಕಸದ ಬುಟ್ಟಿಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚ್ಗಳಿಗೆ, ದೇವಾಲಯಗಳಿಗೆ. ಇದರಲ್ಲಿ ಸೇವಾ ಪ್ರತಿನಿಧಿ ಆಗಲಿ, ಮೇಲ್ವಿಚಾರಕರಾಗಲಿ ಎಲ್ಲರೂ ತುಂಬ ಇಂಟ್ರೆಸ್ಟ್ ತಗೊಂಡು ಇದಕ್ಕೆ ತುಂಬ ನನ್ನ ಮಾತಿಗೆ ಕಿವಿಗೊಟ್ಟು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಇದು ಕೂಡ ನಾನು ಯೋಜನೆಗೆ ಒಂದು ಕೃತಜ್ಞಳೆ ಆಗಿದ್ದೇನೆ. ಹಾಗೆಯೇ ನನ್ನ ಹಾಗೆ ಸಂಘದಲ್ಲಿ ಸೇರಿಕೊಂಡು ತುಂಬ ಕುಟುಂಬಗಳು ಅಭಿವೃದ್ಧಿಯತ್ತ ಹೋಗ್ತಾ ಇವೆ. ಅದಕ್ಕೋಸ್ಕರ ನಾನು ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅವರ ಆಶೀರ್ವಾದಗಳನ್ನು ಸದಾ ಎಲ್ಲರ ಮೇಲೂ ಸುರಿಸಲಿ ಎಂದು ಪ್ರಾರ್ಥಿಸುತ್ತೇನೆ.